ಚೆನ್ನಾಗಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ. ಇದು ಮೆಹಂದಿಯದು 2ನೇ ಸಾರಿದು ಲಾಗ್ ಆಯಿತಾ. ಇದು 2 ಲಾಗ್ ಮಾಡಿದ್ದೇನೆ ಇವತ್ತು. ಒಂದು 2ನೇ ಸಾರಿ, ಒಂದು ಎಂಗೇಜ್ಮೆಂಟ್ ಇದ್ದು ಸಾರಿ ಆಯಿತು, ಅದರಲ್ಲಿ ಫೋಟೋಶೂಟ್ ಆಯಿತು. ಸೊ ಇವಾಗ 2ನೇ ಸಾರಿ ಅಂದರೆ ಅರಿಶಿನ ಹಚ್ತಾರಲ್ಲ, ಆವಾಗ ನಾವು ವೈಟ್ ಕಲರ್ ಸಾರಿ ಉಡಬೇಕು. ಸೊ ಅದು ಈ ಸಾರಿ ನೋಡಿ ಗೈಸ್, ಬ್ರೈಡಲ್ ಇಲ್ಲಿದ್ದಾರೆ. ನಾನು ಮೇಕಪ್ ಮಾಡಿರೋದು ಪೂಲ ನೋಡಿ ಗೈಸ್, ನೋಡಿದೆ ಅಲ್ಲ, ಬ್ರೈಡಲ್ ಇಲ್ಲಿದ್ದಾಳೆ. ಸೊ ಫೋಟೋಶೂಟ್ ಆಗ್ತಾಯಿದ್ದೆ. ನಮ್ಮ ಚಿಂಟು ಹಾಯ್ ಮಾಡು. ಎಂತ ಮಾಡ್ತಿದ್ದಿ? ಚಂದ ಉಂಟಾ? ಇನ್ನು ಮೆಹಂದಿ ಗಿಡದ ಹತ್ರ ಹೋಗಿ ಅಲ್ಲಿ ಒಂದು ಶಾಸ್ತ್ರ ಇದೆ. ಮೆಹಂದಿ ಎಲೆಯನ್ನು ಕೊಯ್ಯೋದು. ಒಂದು 5, 7, 9 ಆ ಥರ ಮುತ್ತೈದೆಯವರು ಹೋಗಿ ಅಲ್ಲಿ ಒಂದು ಪೂಜೆ ಎಲ್ಲ ಮಾಡಿ ಅಲ್ಲಿ ಎಲೆ ಕೊಯ್ಬೇಕು ಎಲ್ಲರೂ ಕೂಡ. ಹಾಗೆ ಎಲ್ಲ ಕೊಯ್ತಾ ಇದ್ದಾರೆ. ನನ್ನ ಅಕ್ಕ, ಅತ್ತಿಗೆ, ಚಿಕ್ಕಮ್ಮಂದಿರು, ದೊಡ್ಡಮ್ಮ ಎಲ್ಲ ಇದ್ದಾರೆ. ಎಲ್ಲರೂ ಸೇರಿ ಅಂತ ಎಲೆಯನ್ನು ಕೊಯ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಿದ್ದೇನೆ ಆಯಿತಾ. ಜನ ಇದ್ದರು, ತುಂಬ ಜನ ಇದ್ದರು. ಅದಕ್ಕೋಸ್ಕರ ನಾನು ಕೆಲಸಕ್ಕೆ ನಾನು ಪಾಲ್ಗೊಂಡಿಲ್ಲ. ಅದಕ್ಕೆ ವೀಡಿಯೋ ಮಾಡುವ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೆ. ಸೊ ನಮ್ಮದು ಮೆಹಂದಿಯ ಗಿಡ ಉಂಟಲ್ಲ, ಫುಲ್ಲು ಅದರಲ್ಲಿ ಎಲೆ ಇರಲಿಲ್ಲ, ಸ್ವಲ್ಪ ಚಿಗುರಿದ್ದು ಸ್ವಲ್ಪ ಇತ್ತು. ಮತ್ತು ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ಇಲ್ಲದಿದ್ದರೆ ಬೇರೆ ಎಲ್ಲಿಗಾದರೂ ಹೋಗಬೇಕು. ದೂರದ ಮನೆಯಲ್ಲೆಲ್ಲ ಇದ್ದೆ, ನಮ್ಮ ಮನೆಯಲ್ಲಿ ಅಷ್ಟೇ ಇರೋದು. ಸೊ ಹಾಗೆ ಇವಾಗ ಬಿಸಿಲಲ್ಲ, ಹಾಗೆ ಸ್ವಲ್ಪ ಇತ್ತು. ಶಾಸ್ತ್ರಕ್ಕೆ ತಕ್ಕ ನಮಗೆ ಸಾಕು ಅಂತ ಹೇಳಿ ಅಲ್ಲಿ ಮಾಡ್ತಾಯಿದ್ವಿ. ಸೊ ಇವಾಗ ಅಕ್ಕ ನೋಡಿ ಮೇಲೆ ಹತ್ತಿ ಕೊಯ್ತಿದ್ದಾಳೆ. ಇದು ನನ್ನ ಎಷ್ಟು ವೀಡಿಯೋಸ್ ಇದೆ ಅದನ್ನೆಲ್ಲ ಅಟ್ಯಾಚ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ಗೈಸ್. ನನ್ನಿಂದ ಆದಷ್ಟು ಮಾತ್ರ ನಾನು ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ಗಳು ಒಂದು ಎಲ್ಲ ಕಟ್ ಮಾಡಿ 10 ನಿಮಿಷ ಅಷ್ಟೇ ಇರುವಂಥದ್ದು. ಸೊ ಪರವಾಗಿಲ್ಲ. ಇವಾಗ ನಮ್ಮ ಅರಿಶಿನ ಶಾಸ್ತ್ರಕ್ಕೆ ಕೂರಿಸಿದ್ದಾರೆ ನಮ್ಮ ಊರಗೌಡರು ನಮ್ಮ ಮಾವನೇ ಆಯಿತಾ ಈ ಸಾರಿ. ಹಾಗೆ ಇನ್ನು 7 ಆಗಿರ್ಬೋದು, ಇಲ್ಲಾಂದರೆ 9 ಆಗಿರ್ಬೋದು, ಅಷ್ಟು ಮುತ್ತೈದೆಯರು ಬಂದು ಅರಿಶಿನ ಹಚ್ಚಬೇಕು. ನನ್ನ ಮದುವೆಯಲ್ಲಿ ಸಹ ಇದೇ ಥರ ಇತ್ತು ಕ್ರಮಗಳೆಲ್ಲ. ಆದರೆ ನನಗೆ ವೀಡಿಯೋಸ್ ಯಾವುದು ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಜನ ಕೇಳಿದ್ರಿ, ನಿಮ್ಮ ಮದುವೆದು ಲಾಗ್ ಹಾಕಿ, ಮೆಹಂದಿದು ಲಾಗ್ ಹಾಕಿ, ಎಂಗೇಜ್ಮೆಂಟಿದು ಲಾಗ್ ಹಾಕಿ ಅಂತ. ಸೊ ನಾನು ಲಾಗ್ ಮಾಡಲೇ ಇಲ್ಲ. ಯಾರ ಹತ್ರ ವೀಡಿಯೋಗ್ರಫಿಗೆ ಕೊಡೋದು ಅಂತೇಳಿ ನನಗೆ ಮಂಡೆ ಹೆಚ್ಚಾಗಿತ್ತು. ಅದಕ್ಕೆ ನಾನು ಮಾಡಿರಲಿಲ್ಲ. ಸೊ ಇವಾಗ ಫಸ್ಟ್ ನನ್ನ ದೊಡ್ಡಮ್ಮ ಅರಿಶಿನ ಹಚ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಕುಟುಂಬದವರು ಆಯಿತಾ. ಹಾಗೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಹಚ್ಚಬೇಕು. ಇಲ್ಲಿಯ ಕ್ರಮ ಸಂಪ್ರದಾಯ ಎಲ್ಲ ನೋಡಿ ನಿಮ್ಮಾಚೆ ಕೂಡ ಇದೆಯಾ ಈ ಥರ ಎಲ್ಲ ಸಂಪ್ರದಾಯ ಅಂತ ಹೇಳಿ ಕಮೆಂಟ್ ಹಾಕಿ. ಇದು ನಮ್ಮದು ಗೌಡ್ರು ಅಲ್ವಾ ನಾವು. ಹಾಗೆ ಇದರಲ್ಲಿ ನಮಗೆ ಮೈನ್ ಮೆಹಂದಿಯವತ್ತು ತುಂಬ ಕ್ರಮಗಳಿದೆ ನಮ್ಮದರಲ್ಲಿ. ಸೊ ನೀವು ಯಾವ್ಯಾವ ಊರಿಂದ ನನ್ನ ಲಾಗನ್ನು ನೋಡ್ತಾ ಇದ್ದೀರಿ, ಹಾಗೆ ನಿಮ್ಮ ಊರಲ್ಲಿ ಕೂಡ ಇದೇ ಥರ ಕ್ರಮ ಇದೆಯಾ ಅಂತ ಹೇಳಿ. ಯಾಕಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರದ ಕ್ರಮ ಆಯಿತಾ. ನಾನು ಮೊನ್ನೆ ಇಲ್ಲಿ ಕಡಬದಾಚೆ ಒಂದು ಮೆಹಂದಿ ಫಂಕ್ಷನಿಗೆ ಹೋಗಿದೆ. ಅಲ್ಲಿ ಮತ್ತು ನಮ್ಮಾಚೆ ಎಲ್ಲ ಆಗುವ ಕಾರ್ಯಕ್ರಮನೇ ಬೇರೆ ಥರ ಆಯಿತಾ, ತುಂಬ ಚೇಂಜಸ್ ಇದೆ. ಸೊ ಹಾಗೆ ಇವಾಗ ನೋಡಿ, ಇವಾಗ ದೊಡ್ಡಮ್ಮ ಬಂದು ಅರಿಶಿನ ಹಚ್ತಾ ಇದ್ದಾರೆ. ಹಾಗೆ ಒಬ್ಬೊಬ್ಬರಾಗಿ ಬಂದು ಹಚ್ಚಬೇಕು. ನನಗೆ ತುಂಬ ಆಸೆ ಹಚ್ಚಲಿಕ್ಕೆ, ಆದರೆ ಅಲ್ಲಿ ಬೇರೆಯವರಿಗೆ ತುಂಬ ಜನ ಇದ್ದಾರಲ್ಲ, ಸೊ ಅವರೆಲ್ಲ ಹಚ್ಚಲಿ, ನಮ್ಮಕ್ಕಿಂತ ಹಿರಿಯವರೆಲ್ಲ ತುಂಬ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹಿಂದೆ ನಿಂತಿದ್ದೆ ಆಯಿತಾ ವೀಡಿಯೋ ಮಾಡ್ತಾ. ಸೊ ಅರಿಶಿನ ಹಚ್ಚಿದರೆ ತುಂಬ ಕಾಂತಿ ಬರೋದಂತೆ ಮುಖದಲ್ಲಿ, ಒಂಥರ ಎಂತ ಹೇಳೋದು ಅದಕ್ಕೆ. ಅಯ್ಯೋ ವಾಯ್ಸ್ ಓವರ್ ಕೊಡುವಾಗ ಅದು ಪದಗಳೇ ಬರೋದಿಲ್ಲ ಮಾರ್ರೆ, ನೆಗಡಬೇಡಿ ಆಯಿತಾ ಯಾರು ಸಹ. ನಾನು ಒಂದು ವಾಯ್ಸ್ ಓವರ್ ಕೊಡಬೇಕಾದ್ರೆ 4-5 ಸಾರಿ ಕೊಟ್ಟು ಡಿಲೀಟ್ ಮಾಡ್ತೀನಿ ಗೈಸ್. ನನಗೆ ಒಂಥರ ಮತ್ತು ಶೇಮ್ ಆಗೋದು.
ಹಾಗೆ ಇವಾಗ ನನ್ನ ಚಿಕ್ಕಮ್ಮ, ಇದು ನನ್ನ ಚಿಕ್ಕಮ್ಮ ಆಯಿತಾ, ಇವರು ಅರಿಶಿನ ಹಚ್ತಾ ಇದ್ದಾರೆ ನನ್ನ ತಂಗಿಗೆ. ಇದು ಮೂರನೇಯವರು. ಓಕೆ, ಎಲ್ಲರೂ ಈ ಥರನೇ ಇದು ಅಲ್ಲಿ ಎಲೆ ಅಡಿಕೆ ಇಟ್ಟಿರ್ತಾರೆ, ಅದನ್ನು ಕೈಗೆ ಕೊಟ್ಟು, ಮತ್ತು ಅಲ್ಲಿ ಗರಿಕೆ ಇರ್ತದೆ, ಅದರಲ್ಲಿ ಕಾಲಿಗೆ ಮತ್ತು ಮಂಡಿ ಹತ್ರ ತಲೆಗೆ 3 ದಿಕ್ಕಿಗೆ ಮುಟ್ಟಿಸಬೇಕು. ಮುಟ್ಟಿಸಿ ಮತ್ತೆ ಮುಖಕ್ಕೆ, ತಲೆಗೆ, ಕಾಲಿಗೆ, ಕೈಗೆಲ್ಲ ಅರಿಶಿನ ಹಚ್ಚಬೇಕು. ಇದು ನನ್ನ ಅಮ್ಮ ಆಯಿತಾ. ಇದು ವರ್ಟಿಕಲ್ ಮೂಡಲ್ಲಿ ಇತ್ತು ನಂದು, ಎಂತ ವೀಡಿಯೋ ಮಾಡಿದ್ದು ರೀಲ್ಸಿಗೆ ಅಂತ ಮಾಡಿದ್ದು ನಾನು. ಸೊ ಅದನ್ನು ಆ ಕ್ಲಿಪ್ಪನ್ನು ಹಾಕಿದ್ದೀನಿ. ಅಲ್ಲಿ ಫೋಟೋಗ್ರಾಫರ್ ಬೇರೆ ಇದ್ದರು, ಅದಕ್ಕೆ ಅಮ್ಮ ಹೊರತೂಲೆಮ್ಮ ಅಂತ ಹೇಳಿದ್ರು ಆಯಿತಾ. ಅದಕ್ಕೆ ಅಮ್ಮ ಒಂದು ಪೋಸ್ ಕೊಟ್ಟರು. ಹಾಗೆಯೇ ಅಮ್ಮನ ಆಶೀರ್ವಾದ ತುಂಬ ಮುಖ್ಯ ಅಲ್ಲ. ಆದರೆ ಇದು ಯಾರು ನೋಡಿ ಅಂತ, ಇದು ನನ್ನ ಅತ್ತೆ ಆಯಿತಾ. ನನ್ನ ಅತ್ತೆ ಇದು ಇವಾಗ ಆಶೀರ್ವಾದ ಮಾಡ್ತಾ ಇದ್ದಾರೆ ನನ್ನ ತಂಗಿಗೆ, ಅರಿಶಿನ ಹಚ್ತಾ ಇದ್ದಾರೆ ನೋಡಿ. ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡ್ ನೋಡಿ, ನನ್ನ ಅತ್ತಿಗೆ ಅಲ್ಲಿ ಫಸ್ಟ್ ಕೂತಿದ್ದಾರಲ್ಲ ಅವರು ಹಚ್ಬೇಕು, ಫುಲ್ ಹಚ್ತಾರೆ ಆಯಿತಾ. ನೋಡಿ ಬಂದ್ರಲ್ಲ ಅವರು, ನನ್ನದರಲ್ಲಿ ಲಾಸ್ಟಿಗೆ ಕೂತಿದ್ರು, ಮತ್ತು ನನ್ನದರಲ್ಲಿ ಆಗಲಿಲ್ವಾ ಅಂತ ಅವರಿಗೆ ಹಚ್ಚಲಿಕ್ಕೆ. ಹಾಗೆ ಈ ಸರಿ ಆದರೂ ಸಿಗಲಿ ಅಂತೇಳಿ ನಾನು ಫಸ್ಟಿಗೆ ಹೇಳಿದ್ದೇನೆ, ನೀರಂಜು ಬರ್ತದೆ ಪರ್ಲು ಪೂಜಡವ ಅರಿಶಿನ ಅಂತ. ಇವಾಗ ಹಚ್ಚುವ ಸೀನ್ ನೋಡಿ, ಅವರು ಕಾಮಿಡಿ ಆಯ್ತಾ ಇವರು. ಹಾಗೆ ನೋಡಿ ನೆಗಡಿಸ್ತಾ ಇದ್ದಾರೆ ಇವಾಗಲೇ. ನನಗೆ ತುಂಬ ಇಷ್ಟ ಆಯಿತು ಅವರಂದರೆ, ಪಟ ಪಟ ಅಂತ ಮಾತಾಡೋದು. ನಾನು ಪ್ರತಿ ಸಾರಿ ಮನೆಗೆ ಹೋದರೆ ಒಮ್ಮೆ ಅಲ್ಲಿಗೆ ಹೋಗೋದೇ ಇಲ್ಲ ಆಯಿತಾ. ಹಾಗೆ ಅಷ್ಟು ಇಷ್ಟ ನನಗೆ. ಹಾಗೆ ನೋಡಿ ಎಷ್ಟು ಚೆಂದ ಹಚ್ತಾ ಇದ್ದಾರೆ. ಅವ್ರು ಹಚ್ಚಿದ್ರಲ್ಲೇ ನಾವು ಬಿಳಿ ಆಗಬೇಕು. ನನಗೆ ನಗು ಬರ್ತಾ ಉಂಟು ಮಾರೆ. ನನಗೆ ಆ ಭಾಗ್ಯನೇ ಇರಲಿಲ್ಲ, ಅವರಿಗೆ ಒಂದು ಹಚ್ಚಲಿಕ್ಕೇ ಸಿಗಲಿಲ್ಲ ಪಾಪ. ಗಡಿಬಿಡಿ ಎಲ್ಲ ಆಯಿತು. ನನ್ನನ್ನು ತುಂಬ ಲೇಟ್ ಕೂರಿಸಿದ್ದು, ಒಂದು 12:30 1 ಗಂಟೆ ಆಗುವಾಗನೇನು ಅರಿಶಿನಕ್ಕೆ ಕೂರಿಸಿದ್ದು. ಮತ್ತು ಬಂದವರಿಗೆ ಊಟ ಕೊಡಬೇಕಲ್ಲ, ಅದಕ್ಕೋಸ್ಕರ ಗಡಿಬಿಡಿಯಲ್ಲಿ ಬೇಗ ಬೇಗ ಮಾಡಿದ ಹಾಗೆ ಅವರಿಗೆ ಸಿಗಲಿಲ್ಲ. ಇದು ನನ್ನ ಚಿಕ್ಕಮ್ಮ, ಇನ್ನೊಂದು ಚಿಕ್ಕಮ್ಮ ನಮ್ಮ ಕುಟುಂಬದ್ದು. ಹಾಗೆ ಅವರು ಅರಿಶಿನ ಹಚ್ತಾ ಇದ್ದಾರೆ. ಇವಾಗ ಎಷ್ಟಾಯಿತು ಅಂತ ಗೊತ್ತಿಲ್ಲ, ಎಷ್ಟು ವೀಡಿಯೋ ಇತ್ತು ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ, ಜಾಸ್ತಿ ವೀಡಿಯೋಸ್ ಇಲ್ಲ. ಸೊ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಕೂಡ ಎಲ್ಲರೂ. ಮತ್ತು ವ್ಲಾಗ್ ನೋಡುವವರು ಯಾವ ಯಾವ ಊರಿಂದ ನೋಡ್ತಾ ಇದ್ದೀರಿ ಅಂತೇಳಿ ಒಂದು ಕಮೆಂಟ್ ಹಾಕಿ ಆಯಿತಾ, ಪ್ರತಿಯೊಬ್ಬರು ಕೂಡ. ಹಾಗೆ ಇದು ನನ್ನ ಇನ್ನೊಂದು ಚಿಕ್ಕಮ್ಮ ಆಯಿತಾ, ಇನ್ನೊಂದು ಚಿಕ್ಕಮ್ಮ ಇದು. ಹಾಗೆ ಅವರು ಕೂಡ ಅರಿಶಿನ ಹಚ್ಚಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆ, ಈಗ ಅರಿಶಿನ ಎಲ್ಲ ಹಚ್ಚಿ ಆಯಿತು. ಇವಾಗ ಅದೊಂದು ಎಂತ 3 ಚೆಂಬು ಅಂತ ಹೇಳ್ತಾರೆ, ಅದಕ್ಕೆ ಇನ್ನೊಂದು ಹೆಸರು ಎಂತ ಗೊತ್ತಿಲ್ಲ ನನಗೆ, ಮರ್ತೋಗಿದೆ. ಸೊ ಅದರಲ್ಲಿ 5 ಇದರಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೆ ಆಯಿತಾ ಅರಿಶಿನ ನೀರು. ಹಾಗೆ ಅದನ್ನು ಹಾಕ್ತಾಯಿದ್ದಾರೆ ಎಲ್ಲ ಮುತ್ತೈದೆಯರು, ಒಂದು 5 ಜನ. ಸೊ ಮತ್ತೆ ಡ್ರೆಸ್ಸಿಂಗ್ ಮಾಡಿ, ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ಬರಲಿಕ್ಕೆ, ನಾವು ಸ್ನಾನ ಮಾಡಿ ಡ್ರೆಸ್ಸಿಂಗ್ ಮಾಡಿ ಬರಲಿಕ್ಕೆ. ಸೊ ಬೇಗ ಬೇಗ ಹೊರಡಿಸಿ ಎಲ್ಲ ಬಂದೆ ಗೈಸ್. ಪ್ರತಿಯೊಂದು ಡ್ರೆಸ್ಸಿಂಗ್ ಕೂಡ ನಾನೇ ಮಾಡಿದ್ದು. ಈ ಸಾರಿ ನೋಡಿ, ಈ ಸಾರಿಯಲ್ಲಿ ಅವಳು ಯಾವ ಥರ ಕಾಣ್ತಾಳೆ ಅಂತೇಳಿ ಕಮೆಂಟ್ ಹಾಕಿ. ಹಾಗೆ ನನ್ನ ಮೇಕಪ್ ಮಾಡಿದ್ದಕ್ಕೆ ನನಗೆ ಒಂದು ಮಾರ್ಕ್ ಕೊಡಿ ಆಯಿತಾ, ಎಷ್ಟು ಕೊಡ್ತೀರಿ, 10ನಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಿ ಅಂತೇಳಿ ಒಂದು ಕಮೆಂಟ್ ಹಾಕಿ. ಮುಂದಿನ ದಿನಗಳಲ್ಲಿ ನಾನು ಒಳ್ಳೊಳ್ಳೆ ಇದು ಎಂತ ಮೇಕಪ್ಪು ಸ್ಟೈಲೆಲ್ಲ ಕಲಿತೀನಿ. ಒಂದು ಕ್ಲಾಸಿಗೆ ಹೋಗ್ಬೇಕಂತ ಮನಸ್ಸಿದೆ, ನೋಡುವ ಯಾವಾಗ ನಾನು ಕ್ಲಾಸಿಗೆ ಜಾಯಿನ್ ಆಗ್ತೀನಿ ಅಂತ ತುಂಬ ಆಸೆ ಇದೆ. ಸೊ ಅಲ್ಲಿ ಶೋಭನೆ ಎಲ್ಲ ಹೇಳಿ ಅಲ್ಲಿಂದ ಒಳಗೆ ಬರಲಿಕ್ಕೆ ಗೈಸ್, ನನ್ನ ತಂಗಿ. ಎಸ್ ಜನ್ಯಾ ಬಾನು ಇಲ್ಲಿ ನೋಡಿ, ಹಾಯ್. ನೀವೆಲ್ಲಿದ್ದೀರಿ? ಹಾಂ, ಮೆಹಂದಿದು ಶಾಸ್ತ್ರ ಎಲ್ಲ ಆಗ್ತಾ ಉಂಟು. ಇವಾಗ ಗುಂಬ ಪೂಜೆ ಬರ್ತೀರಾ?
ಗೈಸ್, ಗುಂಬ ಪೂಜೆಗೆ ನಾವು ಇಲ್ಲಿ ಕಾಡೊಳಗಡೆ, ಅಂದರೆ ನಮ್ಮ ಮನೆಯಲ್ಲಿ ಇದಿಲ್ಲಲ್ಲ, ಬಾವಿ ಇಲ್ಲಲ್ಲ, ಹಾಗೆ ಒಳಗಡೆಯಿಂದ ಹೋಗಲಿಕ್ಕೆ ಒಂಥರ ಕಾಡು. ನನ್ನ ಅತ್ತಿಗೆ ಅಲ್ಲಿ ಬರ್ತಾ ಇದ್ದಾರೆ. ಸೊ ವಿಡಿಯೋ ಸ್ವಲ್ಪ ಮಾಡಿದ್ದೇನೆ ಗೈಸ್. ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಮನೆಯವರೇ, ನಮ್ಮ ಫ್ಯಾಮಿಲಿ ಇದೆ ಅಲ್ವಾ, ಅಲ್ಲಿ ಯಾರು ಸಹ ವೀಡಿಯೋಕ್ಕೆಲ್ಲ ಬರುವುದಿಲ್ಲ. ಅಲ್ಲೇ ಆತಜಿ ಬಲೆ ಅಜ್ಜಿ ಯಾವಾಗಲೂ ಇಲ್ಲಲ್ವ ಅದನ್ನು, ಹಾಗೆ ವೀಡಿಯೋಕ್ಕೆಲ್ಲ ಯಾರು ಸಹ ಬರುವುದಿಲ್ಲ ಗೈಸ್. ಹಾಗೆ ನನಗೆ ಸಹ ಸರಿ ಆಗೋದಿಲ್ಲ, ಆ್ಯಕ್ಟಿವ್ ಇಲ್ಲ ಸೋಷಿಯಲ್ ಮೀಡಿಯಾಕ್ಕೆಲ್ಲ ನಾನು ಹಾಕ್ತೇನೆ, ಅದಕ್ಕೋಸ್ಕರ ಯಾರು ಬರೋದಿಲ್ಲ, ಅದಕ್ಕೋಸ್ಕರ ಮಾಡಲ್ಲ. ಎಂದು ಮೂರು ನಾಲ್ಕು ಥ್ಯಾಂಕ್ ಯು ಓಕೆ ಗೈಸ್, ಇದು ಮೆಹಂದಿಯ ಲಾಗ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.